Good morning dear students. Welcome to another session of the physics class. In the previous class we learned how to obtain the equation of motion, that is for constant acceleration, with the help of graphical method. I hope you have understood that. So adna ನೀವು correct repeated ಏನು ಮಾಡಿ ವಿಡಿಯೋದನ್ನು observe ಮಾಡಿ ಒಂದು ಕಡೆ ಕರೆಕ್ಟಾಗಿ ಬರ್ಕೊಳ್ಳಿ. ಸೊ ಸ್ಟೆಪ್ಸ್ ನಿಮಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸ್ಬೋದು, ಬಟ್ ಅದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅದು ಈಸಿ ಆಗುತ್ತೆ. ಸೊ ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಡೂ ದ ಸೇಮ್ ಥಿಂಗ್, ಬಟ್ ನಾಟ್ ವಿತ್ ದ ಹೆಲ್ಪ್ ಆಫ್ ಗ್ರಾಫಿಕಲ್ ಮೆಥಡ್, ಬಟ್ ವಿತ್ ದ ಹೆಲ್ಪ್ ಆಫ್ ಕ್ಯಾಲ್ಕುಲಸ್. ಸೊ ಕ್ಯಾಲ್ಕುಲಸ್ ರಿಲೇಟೆಡ್ ಡಿಫ್ರೆನ್ಸಿಯೇಷನ್ ಪಾರ್ಟನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಯಾವಾಗ ಅಂತಂತಂದರೆ ಆ್ಯಾವ್ರೇಜ್ ವೆಲಾಸಿಟಿ ಮತ್ತು ಆವ್ರೇಜ್ ಆಕ್ಸಿಲರೇಷನನ್ನು ಹೇಳುವಾಗ ಸೊ ಟೈಮ್ ಇಂಟರ್ವಲನ್ನು ನಾವು ಏನು ಮಾಡಿದ್ವಿ, ರೆಡ್ಯೂಸ್ ಮಾಡ್ಕೊತ ಬಂದ್ವಿ. ರೆಡ್ಯೂಸ್ ಮಾಡ್ಕೊತ ಅದನ್ನು ಲಿಮಿಟ್ಸನ್ನು ಅಪ್ಲೈ ಮಾಡಿದ್ವಿ. ದೆನ್ ವಿ ಆಬ್ಟೈನ್ ಅ ಡಿಫ್ರೆನ್ಸಿಯೇಟಿಂಗ್ term. So in the previous class, so we have already obtained the expressions like A is equals to dv by dt and v is equals to ds by dt. So here this d by dt refers to the differentiation, d by dt. Differentiation ಅಂತ ಹೇಳ್ತೀವಿ ಇದನ್ನು. Differentiation of velocity with respect to time, differentiation of displacement with respect to time. ನೆನ್ಪಿಟ್ಕೊಳ್ಳಿ, ನಮ್ಮ ಕಡೆ ಏನು ಈಕ್ವೇಷನ್ಸ್ ಇದ್ವಲ್ಲ, ಯಾವ ಈಕ್ವೇಷನ್, v is equals to u plus at, next s is equals to ut plus half at square and v square minus u square is equals to 2as. ಈ equations ಅಲ್ಲಿ v is final velocity, u is initial velocity, a is acceleration. ಯಾವ acceleration? Constant acceleration for that time period t, and s is the displacement. ನೆನ್ಪಿಟ್ಕೊಳ್ಳಿ, s ಅಂತಂದರೆ ಏನು? Displacement. It is not distance. So again in today's class we are going to obtain these expression with the help of calculus, and particularly integration method ಅನ್ನು ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸೊ ಬಿಫೋರ್ ದ್ಯಾಟ್ ನಾವು ಜಸ್ಟ್ ಇಂಟಿಗ್ರೇಷನನ್ನು ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳುವ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಡಿಫ್ರೆನ್ಸಿಯೇಷನ್ ಹೇಗೆ ಮಾಡೋದು ಅಂತ ಹೇಳಿದ್ದೆ. ಲೈಕ್ ಎಕ್ಸ್ ಟು ದ ಪವರ್ ಎನ್ ಅಂತ ಹೇಳಿ ಒಂದು ಫಂಕ್ಷನ್ ಇದೆ ಅಂದ್ಕೊಳ್ಳಿ. ಆ ಫಂಕ್ಷನನ್ನು ನಾವು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಡಿ ಎಕ್ಸ್ ಟು ದ ಪವರ್ ಎನ್ ಡಿವೈಡೆಡ್ ಬೈ ಡಿ ಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ನಾವು ಮಾಡ್ತಿದ್ದೀವಿ ಅಂದ್ಕೊಳ್ಳಿ. ಸೊ ಅವಾಗ ಏನು ಮಾಡ್ತೀವಿ, ಅಥವಾ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೀವಿ ಅಂದ್ಕೊಳ್ಳಿ. ಸೊ ಇಲ್ಲಿ ನಾವು ಹೇಗೆ ಬರ್ಕೊಳ್ತೀವಿ, ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1. ಸೊ ಈ ಥರದ್ದು ನಮ್ಮ ಕಡೆ ಫಂಕ್ಷನ್ ಇತ್ತಂದರೆ, ಸೆ ಫಾರ್ ಎಕ್ಸಾಂಪಲ್ ಎಕ್ಸ್ ಟು ದ ಪವರ್ 6 ಅಂತ ಹೇಳಿ ಒಂದು ಫಂಕ್ಷನ್ ಇದೆ ಅಂದ್ಕೊಳ್ಳಿ. ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಿ ಎಕ್ಸ್ ಟು ದ ಪವರ್ 6 ಡಿವೈಡೆಡ್ ಬೈ ಡಿ ಎಕ್ಸ್. ಸೊ ಇದನ್ನು ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನು ಮಾಡ್ತಿರೋದು, ಡಿಫ್ರೆನ್ಷಿಯೇಟ್ ಮಾಡ್ತಿರೋದು. ಸೊ ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗ್ತೈತೆ, ಡಿ ಡಿ ಕ್ಯಾನ್ಸಲ್ ಆಗ್ತೈತೆ, ಆ ಥರದ್ದಲ್ಲ. ಸೊ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು, ಯೂಸಿಂಗ್ ದಿಸ್ ಫಾರ್ಮುಲಾ ಎಕ್ಸ್ ಟು ದ ಪವರ್ ಎನ್, ಎನ್ ಪ್ಲೇಸಲ್ಲಿ ಏನಿದೆ, 6 ಇದೆ. 6 ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1. ಎನ್ ಮೈನಸ್ 1 ಅಂತಂದರೆ ಇಲ್ಲಿ 6 ಮೈನಸ್ 1, ದ್ಯಾಟ್ ಈಸ್ 6 ಇಂಟು ಎಕ್ಸ್ ಟು ದ ಪವರ್ 6 ಮೈನಸ್ 1 ಏನಾಗುತ್ತೆ, 5 ಆಗುತ್ತೆ. ಅದೇ ಥರ ಇಲ್ಲಿ 1 ಅಂತ ಹೇಳಿ ಏನೋ ಒಂದು ಫಂಕ್ಷನ್ ಇದೆ ಅಂದ್ಕೊಳ್ಳಿ, ಡಿ ಬೈ ಡಿ ಎಕ್ಸ್. 1 ಏನಾಗಿದೆ, ಇಲ್ಲಿ ಕಾನ್ಸ್ಟೆಂಟ್ ಇದೆ ಅಂತಂದರೆ ವಿತ್ ದಿಸ್ ನಮಗೆ ಯಾವುದೇ ಎಕ್ಸ್ ಫಂಕ್ಷನ್ ಇಲ್ಲ. ಸೊ ಕಾನ್ಸ್ಟೆಂಟ್ ಟರ್ಮನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂತಂದರೆ ಏನು ಸಿಗುತ್ತೆ, 0 ಸಿಗುತ್ತೆ. ಆಯಿತಾ, ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದೇ ಥರ ನಾವೇನು ಮಾಡ್ತೀವಿ, ದ ರಿವರ್ಸ್ ಪ್ರೊಸೆಸ್, ಅದನ್ನು ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ಅದನ್ನು ಯಾವ ಥರ ಮಾಡೋದು ನೋಡುವ. Suppose if we have a function x to the power n, ಇದನ್ನು ನಾವು ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಟ್ ಅಂತಂದರೆ ಎಲಾಂಗೇಟೆಡ್ ಎಸ್ ಶೇಪಲ್ಲಿ ನಾವು ಅದನ್ನು ಡಿನೋಟ್ ಮಾಡ್ತೀವಿ. ವಿತ್ ರೆಸ್ಪೆಕ್ಟ್ ಟು ಯಾವುದು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿದ್ದೀವಲ್ಲ, ಹಾಗಾಗಿ ಇಲ್ಲಿ ಡಿ ಎಕ್ಸ್ ಅಂತ ಬರೆಯೋದು. ಇಲ್ಲಿ ಯಾವ ಫಂಕ್ಷನಿಗೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ವಿತ್ ರೆಸ್ಪೆಕ್ಟ್ ಟು ಯಾವ ಫಂಕ್ಷನ್ ಅದು ನಮಗೆ ಗೊತ್ತಿರಬೇಕು. ಇಲ್ಲಿ ಎಕ್ಸ್ ಇದೆ ಅಂತಂದರೆ ಇಲ್ಲಿ ಡಿ ಎಕ್ಸ್ ಇರಬೇಕು. ಇಲ್ಲಿ ಸಪೋಸ್ ವೈ ಇದೆ ಅಂತಂದರೆ ಇಲ್ಲಿ ಡಿ ವೈ ಇರಬೇಕು. ಇಲ್ಲಿ ಝೆಡ್ ಇದೆ ಅಂತಂದರೆ ಇಲ್ಲಿ ಡಿ ಝೆಡ್ ಇರಬೇಕು. ಇಲ್ಲಿ ಎಕ್ಸ್ ಇದ್ದು ಇಲ್ಲಿ ಡಿ ಝೆಡ್ ಅಂತಿದೆ ಅಂತಂದರೆ ಇದನ್ನು ನಾವು ಇಂಟಿಗ್ರೇಟ್ ಮಾಡೋಕ್ಕೆ ಬರೋದಿಲ್ಲ. ಅಂತಂದರೆ ಇಲ್ಲಿ ನಮಗೆ ಝೆಡ್ ಇರೋವಂಥದ್ದು ಟರ್ಮ್ಸ್ ಬೇಕು. ಮತ್ತು ಇಲ್ಲಿನೂ ಸಹ ಕಾನ್ಸ್ಟೆಂಟನ್ನು ನಾವು ಯಾವ ಥರ ಇಂಟಿಗ್ರೇಟ್ ಮಾಡೋದು ಅಂತ ಹೇಳಿ ಹೇಳ್ತೀನಿ ನೋಡಿ. ಸೊ ಈ ಥರ ಟರ್ಮ್ಸ್ ಇದ್ವು ಅಂತಂದರೆ ದ್ಯಾಟ್ ಟು ಬಿಟ್ವೀನ್ ದ ಲಿಮಿಟ್ಸನ್ನು ಏನಂತ, ಸೇ ಫಾರ್ ಎಕ್ಸಾಂಪಲ್ x1
x2 ಇವೇನು ಇಂಟಿಗ್ರೇಷನ್ ಮಾಡ್ತಿದ್ದೀವಲ್ಲ ಆ ಇಂಟಿಗ್ರೇಷನಿಗೆ ಲಿಮಿಟ್ಸ್ ಆಯಿತಾ. ಸೊ ಲಿಮಿಟ್ ಲೋವರ್ ಲಿಮಿಟ್ ಎಷ್ಟಿದೆ x1, ಅಪ್ಪರ್ ಲಿಮಿಟ್ ಎಷ್ಟಿದೆ x2. ಸೊ ಈ ಥರ ಸಿಚುವೇಶನ್ ಇದ್ದಾಗ ಅಥವಾ ಈ ಥರದ ಇಕ್ವೇಷನ್ ನಮಗೆ ಸಿಕ್ಕಿದಾಗ ಅದನ್ನು ಹೇಗೆ ಸಾಲ್ವ್ ಮಾಡೋದು, ಫಸ್ಟ್ ಇದಿಷ್ಟು ಟರ್ಮನ್ನು ನಾವೇನು ಮಾಡ್ಕೊಳ್ಳೋದು ಸಾಲ್ವ್ ಮಾಡ್ಕೊಳ್ಳೋದು. x⁴n ಇದೆ ವಿತ್ ರೆಸ್ಪೆಕ್ಟ್ ಟು x ನಾವು ಇಂಟಿಗ್ರೇಟ್ ಮಾಡ್ತಿರೋದು. ಸೊ ಎಷ್ಟಾಗುತ್ತೆ x⁴n ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1 ಅರ್ಥಾಯ್ತಾ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು x⁴n ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1 ಈ ಥರ ಏನು ಮಾಡ್ಕೊಳ್ತೀವಿ ಬರ್ಕೊಳ್ತೀವಿ. ಅಲ್ಲಿ n ಇಂಟು x⁴n ಮೈನಸ್ 1 ಬರ್ದಿದ್ವಿ, ಇಲ್ಲಿ x⁴n ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1. ಸೇ ನಮ್ಮ ಕಡೆ ಒಂದು ಫಂಕ್ಷನ್ ಇದೆ ಅಂದ್ಕೊಳ್ಳಿ x⁴2 ಅಂತ ಹೇಳಿ. ಸೊ ಇದನ್ನು ಇಂಟಿಗ್ರೇಟ್ ಹೇಗೆ ಮಾಡ್ತೀವಿ ನಾವು x⁴3 ಡಿವೈಡೆಡ್ ಬೈ 3 ಅಂತಂದರೆ ಇಲ್ಲಿ ಏನು ಮಾಡ್ದಂಗೆ ಆಯಿತು x⁴2 ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ 1. ಸೊ ಇಟ್ ಈಸ್ x⁴3 ಡಿವೈಡೆಡ್ ಬೈ 3 ಈ ಥರ ಆಯಿತಾ. ಅರ್ಥ ಆಯಿತಾ ಹೇಗೆ ಮಾಡೋದು ಅಂತ ಹೇಳಿ. 1 ಪವರನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದು ಡಿವೈಡೆಡ್ ಬೈ ಆ ಪವರನ್ನು ಪ್ಲಸ್ 1 ಮಾಡಿಕೊಂಡು ಬರೆಯೋದು. ಇದಿಷ್ಟೇನು ಇಂಟಿಗ್ರೇಷನ್ ಮಾಡಿದ್ದು. ನೆಕ್ಸ್ಟ್ ಏನು ಮಾಡಬೇಕು ಲಿಮಿಟ್ಸನ್ನು ಅಪ್ಲೈ ಮಾಡಬೇಕು. ಲಿಮಿಟ್ಸನ್ನು ಎಲ್ಲಿ ಅಪ್ಲೈ ಮಾಡಬೇಕು, ಎಲ್ಲಿ ಫಂಕ್ಷನ್ ಇದೆ ಅಲ್ಲ ಅಲ್ಲಿ ಅಪ್ಲೈ ಮಾಡೋದು. ಫಸ್ಟ್ ಇದು n ಪ್ಲಸ್ 1 ಏನು ಈಗ ನಮಗೆ ಒಂದು ಕಾನ್ಸ್ಟೆಂಟ್ n ಪ್ಲಸ್ 1, ಯಾಕಂದರೆ ಇದು ಒಂದು ನಂಬರ್, ಏನು ವೇರಿಯೇಬಲ್ ಯಾವುದು ಇಲ್ಲಿ ನಮಗೆ ಫಂಕ್ಷನ್ x. ಸೊ x⁴n ಪ್ಲಸ್ 1 ಏನು ಒಂದು ವೇರಿಯಿಂಗ್ ಕ್ವಾಂಟಿಟಿ. ಸೊ ಅದಕ್ಕೆ ಲಿಮಿಟ್ಸ್ ಹಾಕಬೇಕು. ಏನು ಲಿಮಿಟ್ಸ್ x2 ಆ್ಯಂಡ್ x1. ಸೊ x2 ಇಸ್ ದಿ ಅಪ್ಪರ್ ಲಿಮಿಟ್, x1 ಇಸ್ ದಿ ಲೋವರ್ ಲಿಮಿಟ್. ಇದನ್ನು ಹೇಗೆ ಸಾಲ್ವ್ ಮಾಡ್ತೀವಿ, ಫರ್ದರ್ 1 ಡಿವೈಡೆಡ್ ಬೈ n ಪ್ಲಸ್ 1 ಏನಿದೆ ಕಾನ್ಸ್ಟೆಂಟ್ ಹಾಗೆ ಬರ್ಕೊಳ್ಳೋದು. ಫಸ್ಟ್ ಅಪ್ಪರ್ ಲಿಮಿಟನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಅಪ್ಪರ್ ಲಿಮಿಟನ್ನು ಹೇಗೆ ಅಪ್ಲೈ ಮಾಡ್ತೀವಿ, ಎಕ್ಸ್ ಬದಲಿ ಇಲ್ಲಿ ಏನು ಕ್ವಾಂಟಿಟಿ ಕೊಟ್ಟಿರ್ತಾರಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು. ಲೈಕ್ x2⁴n ಪ್ಲಸ್ 1. ನೆಕ್ಸ್ಟ್ ಏನು ಮಾಡಬೇಕು ಲೋವರ್ ಲಿಮಿಟನ್ನು ಅಪ್ಲೈ ಮಾಡೋದು. ಲೋವರ್ ಲಿಮಿಟ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಮೈನಸ್ ಇಲ್ಲೇನಿದೆ ಲೋವರ್ ಲಿಮಿಟ್ x1 ಇದೆ ಅಂತಂದರೆ x ಬದಲಿ x1 ಹಾಕಬೇಕು ಅಂತ ಹೇಳಿ. ಸೊ x1n ಪ್ಲಸ್ 1 ಗೊತ್ತಾಯ್ತಲ್ಲ. ಏನು ಮಾಡಿದ್ವಿ x⁴n ಪ್ಲಸ್ 1ಅನ್ನು ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ದು x2 ಅಂತ ಬಂತು, ಲೋವರ್ ಲಿಮಿಟ್ ಅಪ್ಲೈ ಮಾಡಿದ್ದಕ್ಕೆ x1 ಅಂತ ಬಂತು. ಅರ್ಥ ಆಯ್ತಾ. ಸಪೋಸ್ ಇಲ್ಲಿ x ಆನ್ಸರ್ ಆಲ್ರೆಡಿ ಬಂದಿದೆ, ಲಿಮಿಟ್ ಇಲ್ಲಿ ನಮಗೆ ಸೇ v ಮತ್ತು u ಅಂತಿದೆ ಅಂದ್ಕೊಳ್ಳಿ. ಸೊ ಈ x ಬದಲಿ ನಾವೇನು ಬರಿಬೇಕಾಗತ್ತೆ, ಫಸ್ಟ್ v ಮೈನಸ್ u, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟನ್ನು ಅಪ್ಲೈ ಮಾಡಿ ಬರೆಯೋದು. ಅರ್ಥ ಆಯ್ತಾ. ಸೊ ಇದನ್ನು ಬರೆದಿಟ್ಕೊಳ್ಳಿ ಒಂದು ಕಡೆ. ಯಾವುದು ಒಂದು ಫಂಕ್ಷನನ್ನು ನಾವು ಇಂಟಿಗ್ರೇಟ್ ಮಾಡಿದ್ವಿ ಅಂತಂದರೆ ಹೇಗೆ ಬರೆಯೋದು ಅದನ್ನು x⁴n ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1 ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ n ಪ್ಲಸ್ 1. ಫಸ್ಟ್ ಅಪ್ಪರ್ ಲಿಮಿಟನ್ನು ಅಪ್ಲೈ ಮಾಡ್ತೀವಿ, ನೆಕ್ಸ್ಟ್ ಮೈನಸ್ ಲೋವರ್ ಲಿಮಿಟನ್ನು ಅಪ್ಲೈ ಮಾಡ್ತೀವಿ. ಸೊ ಇದೇನು ಅದಕ್ಕೆ ಫೈನಲ್ ಆನ್ಸರ್ ಆಯಿತಾ. ಸೊ ಈ ಮೆಥಡನ್ನು ಯೂಸ್ ಮಾಡಿಕೊಂಡು ಇದನ್ನು ಏನಂತ ಹೇಳ್ತೀವಿ ನಾವು ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ಈ ಮೆಥಡನ್ನು ಯೂಸ್ ಮಾಡೋದು. ಇಂಟಿಗ್ರೇಷನ್ ಅಂತಂದ್ರೆ ಏನು, ಆ್ಯಡ್ ಮಾಡ್ಕೊತ ಹೋಗೋದು. ರಿವರ್ಸ್ ಆಫ್ ಡಿಫ್ರೆನ್ಸಿಯೇಷನ್. ಡಿಫ್ರೆನ್ಸಿಯೇಷನ್ ಅಂತಂದರೆ ಪಾರ್ಟ್ ಮಾಡ್ಕೊತ ಹೋಗೋದು. ಇಂಟಿಗ್ರೇಷನ್ ಅಂತಂದರೆ ಅದನ್ನು ಆ್ಯಡ್ ಮಾಡ್ಕೊತ ಹೋಗೋದು. ಸೊ ಓವರ್ ಆಲ್ ಇಂಟಿಗ್ರೇಷನ್ಗೆ ನಾವು ಏನು ಮಾಡ್ಬೋದು, ನೆಕ್ಸ್ಟ್ ಈಗ ನಮ್ದೇನು ಕ್ಯಾಲ್ಕುಲೇಷನ್ಸ್ ಅದಾವಲ್ಲ ಅಥವಾ ನಮ್ಮದೇನು ಡೆರಿವೇಷನ್ ಇದೆ ಅಲ್ಲ ಆ ಡೆರಿವೇಷನಲ್ಲಿ ಯೂಸ್ ಮಾಡೋದು ಆಯಿತಾ. ಬರ್ಕೊಳ್ಳಿದ್ದು ನಾವು. So now we will start deriving the equation of motion for constant acceleration. Just equation of motion ಅಂತ ಹೇಳೋದಿಲ್ಲ ನಾವು ಅದನ್ನು, ಯಾಕಂತಂದರೆ ಜಸ್ಟ್ ಇಕ್ವೇಷನ್ ಆಫ್ ಮೋಷನ್ ಅಂತಂದರೆ ಮತ್ತು ನಮ್ಗೆ ಯಾವ್ಯಾವ ಸಿಗುತ್ತೆ, a = dv/dt ಅದನ್ನು ಹೇಳಬಹುದು, v = ds/dt ಅದನ್ನು ಹೇಳಬಹುದು. ಸೊ ಈ ಈಕ್ವೇಷನ್ ಆಫ್ ಸೆಟ್ ಆಫ್ ಮೋಷನ್ಸ್ ಏನದವಲ್ಲ ಇದನ್ನು ಏನಂತ ಹೇಳ್ತೀವಿ ನಾವು, ಕಾನ್ಸ್ಟೆಂಟ್ ಆಕ್ಸಲರೇಷನ್. ಸೊ ಪರ್ಟಿಕ್ಯುಲರ್ ಆಗಿ ನಾವು ಯಾವುದಕ್ಕೆ ಡಿರೈವ್ ಮಾಡ್ತಿರೋದು, ಕಾನ್ಸ್ಟೆಂಟ್ ಆಕ್ಸಲರೇಷನಿಗೆ ಡಿರೈವ್ ಮಾಡ್ತಿರೋದು. ಸೊ ಫಸ್ಟ್ ಇಕ್ವೇಷನನ್ನು ನಾವು ಡಿರೈವ್ ಮಾಡುವ. ಫಸ್ಟ್ ಇಕ್ವೇಷನನ್ನು ಅಥವಾ ಜಸ್ಟ್ ಒಂದು ಕಡೆ ಬರೆದಿಟ್ಕೊಳ್ಳಿ. ಯಾವ್ಯಾವ ಇಕ್ವೇಷನ್ಸ್ ಇದಾವೆ ನಮಗೀಗ, v = u + at ಈ ಇಕ್ವೇಷನ್ ಡಿರೈವ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಯಾವುದು, s = ut + ½ at². ಇನ್ನೊಂದು ಇಕ್ವೇಷನ್ ಯಾವುದು ಡಿರೈವ್ ಮಾಡಬೇಕು,
ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2as. ಈ ಮೂರು ಈಕ್ವೇಷನ್ಸನ್ನು ನಾವೇನು ಮಾಡಬೇಕಾಗಿರೋದು, ಡಿರೈವ್ ಮಾಡಬೇಕಾಗಿರೋದು. ಸೊ ಫಸ್ಟ್ ಈಕ್ವೇಷನ್ ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ. ಸೊ ಇಲ್ಲಿ ಒನ್ಸ್ ಅಗೇನ್ ಐ ವಿಲ್ ಟೆಲ್ ಯು, u is the final velocity of the object, u is the initial velocity, a is the constant acceleration, s is the displacement. ಆಯಿತಾ? ಸೊ ಇವಾಗ ಡಿರೈವ್ ಮಾಡುವ. ಫಸ್ಟ್ ವಿ ವಿಲ್ ಕನ್ಸಿಡರ್ ದ ಇಕ್ವೇಷನ್ ಯಾವುದು, a is equals to dv by dt. ಇದು ಹೇಗೆ ಬಂತು ಅಂತ ಆಲ್ರೆಡಿ ನಮಗೆ ಗೊತ್ತಿದೆ. ಹೇಗೆ ಬಂತು ಹೇಳಿ, ಇದು dv by dt ಇಕ್ವೇಷನ್ ಹೇಗೆ ಸಿಕ್ತು ನಮಗೆ, ಬೈ ಅಪ್ಲೈಯಿಂಗ್ ದಿ ಲಿಮಿಟ್ಸ್ ಫಾರ್ ದಿ ಆವ್ರೇಜ್ ವೆಲಾಸಿಟಿ. ಆವ್ರೇಜ್ ವೆಲಾಸಿಟಿನ ನಾವು ಡಿರೈವ್ ಮಾಡಿದ್ವಿ, ಅಥವಾ ಆವ್ರೇಜ್ ಆಕ್ಸಲರೇಷನನ್ನು a is equals to ಡೆಲ್ಟಾ ವಿ ಬೈ ಡೆಲ್ಟಾ ಟಿ ಅಂತ ಬರೆದಿದ್ವಿ. ನೆಕ್ಸ್ಟ್ ಅದಕ್ಕೆ ಏನು ಮಾಡಿದ್ವಿ, ಲಿಮಿಟ್ಸ್ ಡೆಲ್ಟಾ ಟಿ ಟೆನ್ಸ್ ಟು 0 ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಬರೆದ್ವಿ. ಸೊ ಲಿಮಿಟ್ಸ್ ಅಪ್ಲೈ ಮಾಡಿದಾಗ ಅದೇನಾಯಿತು, ಡಿಫ್ರೆನ್ಸಿಯೇಷನ್ ಆಯಿತು ಡಿ ವಿ ಬೈ ಡಿ ಟಿ ಅಂತ ಹೇಳಿ ಒಂದು ನಮಗೆ ಹೊಸ ಈಕ್ವೇಷನ್ ಸಿಕ್ತು. ಇದನ್ನು ನಾವು ಇವಾಗ ಕನ್ಸಿಡರ್ ಮಾಡಿರೋದು. So suppose the object is started moving from the initial velocity u and final velocity, and it regains a final velocity v in the time let's say initial time let it be 0, final time t ಅಂತಂದರೆ for a time period of t seconds ಅದನ್ನು ಟ್ರಾವೆಲ್ ಮಾಡಿಸಿದ್ದೀವಿ ಅಂದ್ಕೊಳ್ಳಿ. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಇನಿಷಿಯಲಿ 0 ಇತ್ತು, ನೆಕ್ಸ್ಟ್ ಎಸ್ ಅಷ್ಟು ಡಿಸ್ಪ್ಲೇಸ್ಮೆಂಟನ್ನು ಅದು ಕವರ್ ಮಾಡಿದೆ. ಇದಿಷ್ಟು ನಮ್ಮದೇನು ಕನ್ಸಿಡರೇಷನ್. ಅದನ್ನು ಯೂಸ್ ಮಾಡ್ಕೊಂಡು ಇವಾಗ ಏನು ಮಾಡಬೇಕು, ನಾವು ಇಂಟಿಗ್ರೇಟ್ ಮಾಡಬೇಕು. ಸೊ ಇಲ್ಲಿ ಇಂಟಿಗ್ರೇಷನ್ ಮಾಡೋಕ್ಕಿಂತ ಮುಂಚೆ a is equals to dv by dt ಅಂತಿದೆ. ಸೊ ಇದನ್ನು ನಾವೇನು ಮಾಡುವ, ಕ್ರಾಸ್ ಮಲ್ಟಿಪ್ಲೈ, ಡಿ ಟಿನ ಈ ಕಡೆ ತಗೊಳ್ಳುವ. ಸ್ಟೆಪ್ ಬೈ ಸ್ಟೆಪ್ಪನ್ನು ಇದನ್ನು ಅರ್ಥ ಮಾಡ್ಕೊತ ಹೋಗಿ. a ಇಂಟು ಡಿ ಟಿ is equals to dv, or I will write this as dv is equals to a into dt. ಆಯಿತಾ? ಸೊ ಈ ಈಕ್ವೇಷನ್ ಈ ಫಾರ್ಮಲ್ಲಿ ನೆಕ್ಸ್ಟ್ ಸಿಕ್ತು. ನಾವು ಇಂಟಿಗ್ರೇಟಿಂಗ್ ದ ಅಬೌವ್ ಈಕ್ವೇಷನ್ ವಿತ್ ಆರ್ ಬಿಟ್ವೀನ್ ದಿ ಲಿಮಿಟ್ಸ್. ಸೊ ರೆಸ್ಪೆಕ್ಟಿವ್ ಲಿಮಿಟ್ಸ್ ಜೊತೆ ಏನು ಮಾಡಬೇಕು, ನಾವು ಅದನ್ನು ಇಂಟಿಗ್ರೇಟ್ ಮಾಡಬೇಕು, ರೆಸ್ಪೆಕ್ಟಿವ್ ಲಿಮಿಟ್ಸ್. ಸೊ ಈ ಈಕ್ವೇಷನನ್ನು ಏನು ಮಾಡ್ತಿರೋದು, ನಾನೀಗ ಇಂಟಿಗ್ರೇಟ್ ಮಾಡ್ತಿರೋದು. ಇಂಟಿಗ್ರೇಷನ್ ಆಫ್ ಡಿ ವಿ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಎ ಇಂಟು ಡಿ ಟಿ. ಸೊ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ ನಾವು ಇಂಟಿಗ್ರೇಟ್ ಮಾಡ್ತಿರೋದ್ರಿಂದ ಲೆಟ್ ಇನಿಷಿಯಲ್ ವೆಲಾಸಿಟಿ ಬಿ ಯು ಆ್ಯಂಡ್ ಫೈನಲ್ ವೆಲಾಸಿಟಿ ಬಿ ವಿ. ಆಯಿತಾ? ಇಲ್ಲಿ ನಾವು ವೆಲಾಸಿಟಿನ ಇಂಟಿಗ್ರೇಟ್ ಮಾಡ್ತಿರೋದ್ರಿಂದ ಇನಿಷಿಯಲ್ ವೆಲಾಸಿಟಿನ ಯು ಅಂತ ತಗೊಂಡಿವಿ, ಫೈನಲ್ ವೆಲಾಸಿಟಿನ ವಿ ಅಂತ ತಗೊಂಡಿವಿ. ಲೈಕ್ ದ್ಯಾಟ್ ಎ ಅಂತಂದ್ರೆ ಏನು, ಆಕ್ಸಲರೇಷನ್. ನಾವಿಲ್ಲಿ ಏನು ಕನ್ಸಿಡರ್ ಮಾಡಿದ್ದೀವಿ, ಆಕ್ಸಲರೇಷನ್ ಟು ಬಿ ಕಾನ್ಸ್ಟೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ. ಸೊ ಟೈಮ್ ಇಲ್ಲಿ ಏನಾಗಿದೆ, ಫಂಕ್ಷನ್ ಇರೋದ್ರಿಂದ ಟೈಮ್ ಏನಾಗ್ತಿದೆ, ಇಲ್ಲಿ ಚೇಂಜ್ ಆಗ್ತಿರೋದು. ಎಲ್ಲಿಂದ, ಫ್ರಮ್ 0 to t ಸೆಕೆಂಡ್ಸ್ ಅಷ್ಟು ಚೇಂಜ್ ಆಗ್ತಿದೆ. ಸೊ ನೆಕ್ಸ್ಟ್ ಏನಂತ ಬರೀಬಹುದು, ಇವಾಗ ಇಲ್ಲಿ ಯಾವುದೇ ಫಂಕ್ಷನ್ ಇಲ್ಲ ಅಲ್ಲ, ನಮಗಿಲ್ಲಿ ವಿತ್ ರೆಸ್ಪೆಕ್ಟ್ ಟು ವಿ ಅಂತ ಬರೀಬೇಕಿತ್ತು, ಬರ್ದಿದ್ದೀವಿ ಆಲ್ರೆಡಿ. ಸೊ ವಿತ್ ರೆಸ್ಪೆಕ್ಟ್ ಟು ವಿ ಅಂತಂದರೆ ಇಲ್ಲಿ ವಿ ಫಂಕ್ಷನೇ ಇಲ್ಲ. ಸೊ ಹೇಗೆ ಇದು ಮಾಡೋದು? ಸೊ ಇಲ್ಲಿ ಆ್ಯಕ್ಚುಲಿ ವಿ ಇಲ್ಲ ಅಂತಂದರೆ ವಿ ಟು ದ ಪವರ್ 0 ಇದೆ ಅಂತ. ಆಯಿತಾ? ವಿ ಟು ದ ಪವರ್ 0 ಅಂತಂದರೆ ಏನು, 1 ತಾನೆ. ಸೊ ಇದಿಲ್ಲಿ ಏನು ಇಲ್ಲ ಅಂತಂದರೆ 1 ಇದೆ ಅಂತ ಕನ್ಸಿಡರ್ ಮಾಡುವ. 1 ಅಂತಂದರೆ ಏನು, ಡಿ ವಿ ಇದೆ ಅಂತ. 1 ಅಂತಂದರೆ ಏನು, ವಿ ಟು ದ ಪವರ್ 0 ಇದೆ ಅಂತ ಹೇಳಿ. ಆಯಿತಾ? ಜಸ್ಟ್ ಡಿ ವಿ ಇದೆ ಅಂತಂದರೆ ಅಲ್ಲಿ ಯಾವ ಫಂಕ್ಷನ್ ಐತಲ್ಲ ಅದನ್ನೇ ಬರೆಯೋದು. ಸೊ ಅಂತಂದರೆ ನಮ್ಗೆ ಇಲ್ಲಿ ಏನು ಸಿಗುತ್ತೆ ಆನ್ಸರ್, ವಿ ಸಿಗತ್ತೆ. 1 ಇಂಟು ಡಿ ವಿ ಅಂತಂದರೆ ಏನು, ವಿ. ಇಲ್ಲಿ ಬರೀತೀನಿ ನೋಡಿ, ಇಂಟಿಗ್ರೇಷನ್ ಆಫ್ 1 ಡಿ ವಿ ಅಂತಿದೆ ಅಲ್ಲಿ. ಸೊ 1 ಅಂತಂದರೆ ಏನು, ವಿ ಟು ದ ಪವರ್ 0 ಡಿ ವಿ. ಸೊ ವಿ ಟು ದ ಪವರ್ 0 ಅಂತಂದರೆ ಇಲ್ಲಿ ಇಂಟಿಗ್ರೇಟ್ ಮಾಡಿದ ಮೇಲೆ ಏನು ಬರಿಬೇಕು, ವಿ ಟು ದ ಪವರ್ 0 ಪ್ಲಸ್ 1 ಡಿವೈಡೆಡ್ ಬೈ 0 ಪ್ಲಸ್ 1 ಅಂದರೆ ಎಷ್ಟಾಗುತ್ತೆ, ವಿ ಟು ದ ಪವರ್ 0 ಪ್ಲಸ್ 1 ಅಂತಂದರೆ ವಿ ಡಿವೈಡೆಡ್ ಬೈ 1 ಆಗುತ್ತೆ. ಅದನ್ನು ಡೈರೆಕ್ಟ್ಲಿ ಐ ವಿಲ್ ರೈಟ್ ದಿಸ್ ಆ್ಯಸ್ ವಿ. ಸೊ ಬಿಟ್ವೀನ್ ದ ಲಿಮಿಟ್ಸ್ ಯು ಆ್ಯಂಡ್ ವಿ. ಆಯಿತಾ? ಸೊ ಅದೇ ಥರ ಇಲ್ಲಿ ಏನಿದೆ, ಕಾನ್ಸ್ಟೆಂಟ್ ಇದೆ, ಅದನ್ನು ಹೊರಗಿಟ್ಕೊಳ್ತೀನಿ. ಡಿಫ್ರೆನ್ಸಿಯೇಷನ್ ಆಫ್ ಡಿ ಟಿ
ಇಲ್ಲಿ ಟಿ ಟರ್ಮ್ ಇಲ್ಲ, ಅಗೇನ್ ಲೈಕ್ ದಿಸ್ ಇಂಟಿಗ್ರೇಷನ್ ಆಫ್ dt is nothing but t to the power 0 dt ಇದೆ ಅಂತ ಮೀನಿಂಗ್. ಇಟ್ ಈಸ್ ಲೈಕ್ ದ್ಯಾಟ್ t is equals to 0 plus 1 divided by 0 plus 1 which is equals to t divided by 1. ಇದನ್ನು ಒಂದು ಕಡೆ ಸೈಡಿಗೆ ಬರ್ಕೊಳ್ಳಿ ಆಯಿತಾ. ಡೋಂಟ್ ಇನ್ಕ್ಲೂಡ್ ದಿಸ್ ಇನ್ ಈಕ್ವೇಷನ್. ಸೊ ಇವಾಗ ನಮ್ಗೆ ಗೊತ್ತಾಯ್ತಲ್ಲ ಏನಿದೆ, ಒಂದು ಕಾನ್ಸ್ಟೆಂಟ್ ಟರ್ಮ್ ಇದೆ, ಮಲ್ಟಿಪ್ಲಿಕೇಶನಲ್ಲಿ ಇದೆ. ಸೊ ಇಂಟಿಗ್ರೇಷನ್ ಆಫ್ 0 to t dt ಏನಾಗುತ್ತೆ, t ಬಿಟ್ವೀನ್ ದ ಲಿಮಿಟ್ಸ್ 0 to t ಆಯಿತಾ. ಈ ಥರ ನಾವೇನು ಮಾಡ್ತೀವಿ, ಅದನ್ನು ಫಸ್ಟ್ ಇಂಟಿಗ್ರೇಟ್ ಮಾಡ್ತೀವಿ. ಐ ಹೋಪ್ ಯು ಹ್ಯಾವ್ ರಿಟನ್ ದಿಸ್. ಸೊ ಇದನ್ನು ರಬ್ ಮಾಡ್ತೇನೆ ನಾನು. ಹೇಗೆ ಬರ್ದಿದೆ ಅಂತ ಗೊತ್ತಾಯ್ತಲ್ಲ. ಸೊ ಇವಾಗ ಇಂಟಿಗ್ರೇಟ್ ಮಾಡಿದ್ದೀವಿ, ಬಟ್ ಲಿಮಿಟ್ಸನ್ನು ಇನ್ನೂ ಅಪ್ಲೈ ಮಾಡಿಲ್ಲ. ಫಸ್ಟ್ ಲಿಮಿಟ್ಸನ್ನು ಅಪ್ಲೈ ಮಾಡುವ. ಎಲ್ ಎಚ್ ಎಸ್ ಅಲ್ಲಿ ವಿ ಫಂಕ್ಷನ್ ಇದೆ ಅಂತಂದರೆ ವೆಲಾಸಿಟಿ ಇದೆ. ಅಪ್ಪರ್ ಲಿಮಿಟ್ ಏನಿದೆ, ಫೈನಲ್ ವೆಲಾಸಿಟಿ. ಲೋವರ್ ಲಿಮಿಟ್ ಏನಿದೆ, ಇನಿಷಿಯಲ್ ವೆಲಾಸಿಟಿ. ಇಲ್ಲಿ ಆನ್ ದಿ ಆರ್ ಎಚ್ ಎಸ್ ಇಲ್ಲಿ ಆಕ್ಸಲರೇಷನ್ ಕಾನ್ಸ್ಟೆಂಟ್ ಇದೆ. ಡಿಫ್ರೆನ್ಸಿಯೇಷನ್ ಮಾಡಿದ ಟರ್ಮ್ ಯಾವುದು, ಇಂಟಿಗ್ರೇಟ್ ಮಾಡಿದ ಟರ್ಮು ಟಿ ಇದೆ. ಸೊ ಇನಿಷಿಯಲ್ ಟೈಮ್ 0 ಇದೆ, ಫೈನಲ್ ಟೈಮ್ ಟಿ ಇದೆ. ಸೊ ಇದನ್ನು ಹೇಗೆ ಬರಿತೀವಿ ಇವಾಗ, ವಿ ಪ್ಲಸ್ ಇಲ್ಲಿ ಫೈನಲ್ ವೆಲಾಸಿಟಿ ಏನಿದೆ ವಿ ಇದೆ. ಸೊ ವಿ ಬದಲಿ ವಿನೇ ಬರ್ದಂಗೆ ಮೈನಸ್ ಇಲ್ಲಿ ವಿ ಬದಲಿ ಏನು ಬರಿಬೇಕೀಗ, ಯು ಬರಿಬೇಕು. ಫಸ್ಟ್ ಒಂದ್ಸತೆ ವಿ ಬರೆಯೋದು, ಮೈನಸ್ ಮಾಡಿ ಇದನ್ನು ಬರೆಯೋದು. ಅಲ್ಲಿ ಇದೇ ಥರ ಫಸ್ಟ್ ಇದನ್ನು ಬರೆಯೋದು, ನೆಕ್ಸ್ಟ್ ಇದನ್ನು ಬರೆಯೋದು. ಸೊ ಇಲ್ಲಿ ವಿ ಮೈನಸ್ ಯು ಇಸ್ ಈಕ್ವಲ್ಸ್ ಟು ಆಕ್ಸಲರೇಷನ್ ಇಸ್ ಕಾನ್ಸ್ಟೆಂಟ್. ಟೈಮ್ ಎಷ್ಟಿದೆ, ಟಿ ಮೈನಸ್ ಒಂದ್ಸತಿ ಟಿ ಬರೆದ್ವಿ, ಇನ್ನೊಂದ್ಸತಿ ಏನು ಬರಬೇಕು, 0. ಸೊ ನಾವು ದಿಸ್ ವಿಲ್ ಬಿ ವಿ ಮೈನಸ್ ಯು ಇಸ್ ಈಕ್ವಲ್ಸ್ ಟು ಎ ಇಂಟು ಟಿ ಆರ್ ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ. ಇಸಂಟ್ ಇಟ್ ದ ಇಕ್ವೇಷನ್ ವಿ ವರ್ ಡಿರೈವಿಂಗ್? ಸಿಕ್ತಲ್ಲ ಇಕ್ವೇಷನ್ನು. ಸೊ ಹೇಗೆ ಮಾಡಿದ್ದೀವಿ ನೋಡಿ, ಎ ಇಸ್ ಈಕ್ವಲ್ಸ್ ಟು ಡಿ ವಿ ಬೈ ಡಿ ಟಿ. ನೆಕ್ಸ್ಟ್ ಟರ್ಮ್ಸನ್ನು ಸಪ್ರೇಟ್ ಮಾಡಿದ್ದೀವಿ, ಎ ಇಂಟು ಡಿ ಟಿ ಇಸ್ ಈಕ್ವಲ್ಸ್ ಟು ಡಿ ವಿ ಇಸ್ ಈಕ್ವಲ್ಸ್ ಟು ಎ ಡಿ ಟಿ ಬಂತು. ಇಂಟಿಗ್ರೇಟ್ ಮಾಡಿದ್ವಿ ಬಿಟ್ವೀನ್ ದ ಲಿಮಿಟ್ಸ್ ಯು ಆ್ಯಂಡ್ ವಿ ಫಾರ್ ದ ವೆಲಾಸಿಟಿ, 0 ಆ್ಯಂಡ್ ಟಿ ಫಾರ್ ದ ಟೈಮ್. ಇಂಟಿಗ್ರೇಟ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ, ಅದಕ್ಕೆ ಲಿಮಿಟ್ಸನ್ನು ಅಪ್ಲೈ ಮಾಡಿದ್ವಿ. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟನ್ನು ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಏನು ಸಿಕ್ತು ನಮಗೆ, ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ಟರ್ಮ್ ಸಿಕ್ತು. ಸೊ ದಿಸ್ ಈಸ್ ಅವರ್ ಫಸ್ಟ್ ಎಕ್ಸ್ಪ್ರೆಷನ್ ಆಯಿತಾ. ಸೊ ನೆಕ್ಸ್ಟ್ ಈಗ ಸೆಕೆಂಡ್ ಇಕ್ವೇಷನನ್ನು ಡಿರೈವ್ ಮಾಡುವ. ಸೊ ಸೆಕೆಂಡ್ ಇಕ್ವೇಷನ್ ಏನಿದೆ, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂತಂದರೆ ಅಲ್ಲಿ ನಮಗೆ ಡಿಸ್ಪ್ಲೇಸ್ಮೆಂಟ್ ಬೇಕಾಗಿದೆ. ಸೊ ಡಿಸ್ಪ್ಲೇಸ್ಮೆಂಟಿಗೆ ಇಕ್ವೇಷನ್ ಯಾವುದು, ವಿ ಇಸ್ ಈಕ್ವಲ್ಸ್ ಟು ಡಿ ಎಸ್ ಬೈ ಡಿ ಟಿ. ಸೇಮ್ ಮೆಥಡ್ ಫಾಲೋ ಮಾಡ್ಕೊತ ಹೋಗೋದು. ಸೊ ನೆಕ್ಸ್ಟ್ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ವಿ ಇಂಟು ಡಿ ಟಿ ಇಸ್ ಈಕ್ವಲ್ಸ್ ಟು ಡಿ ಎಸ್, ಆರ್ ವಿ ಕ್ಯಾನ್ ರೈಟ್ ds is equals to v into dt. ಸಿಕ್ತಲ್ಲ. ಸೊ ಇವಾಗ ಅಗೇನ್ ಇಂಟಿಗ್ರೇಟಿಂಗ್ the above equation with their respective ಲಿಮಿಟ್ಸ್. ರೆಸ್ಪೆಕ್ಟಿವ್ ಲಿಮಿಟ್ಸನ್ನು ಹಾಕಿ ನಾವೇನು ಮಾಡ್ತಿದ್ವಿ, ಇಂಟಿಗ್ರೇಟ್ ಮಾಡ್ತೀವಿ. ಅಂತಂದರೆ ಎಸ್ಸಿಗೆ ಎಸ್ಸಿಂದು ಲಿಮಿಟ್ಸನ್ನು ಅಪ್ಲೈ ಮಾಡೋದು, ಟಿಗೆ ಟಿ ಲಿಮಿಟ್ಸನ್ನು ಅಪ್ಲೈ ಮಾಡೋದು. ಏನು ಬರುತ್ತೆ ಎಕ್ಸ್ಪ್ರೆಷನ್ನು, ಸೊ ಡಿ ಎಸ್ ಅಂತಂದರೆ ಇಂಟಿಗ್ರೇಷನ್ ಆಫ್ ಡಿ ಎಸ್ ಬಿಟ್ವೀನ್ ದ ಲಿಮಿಟ್ಸ್ ಯಾವುದು 0 to ಎಸ್ ಈಸ್ ಈಕ್ವಲ್ಸ್ ಟು ವಿ ಡಿ ಟಿ ಬಿಟ್ವೀನ್ ದ ಲಿಮಿಟ್ಸ್ 0 to ಟಿ ಆಯಿತಾ. ಸೊ ಇಲ್ಲಿ ನೆಕ್ಸ್ಟ್ ಏನು ಮಾಡಿದ್ವಿ ನಾವು, ಈಗ ಇಂಟಿಗ್ರೇಟ್ ಮಾಡಿದ್ವಿ. ಬಟ್ ವಿನ ಏನು ಮಾಡಬಹುದು ನಾವೀಗ, ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ಅಂತ ಆಲ್ರೆಡಿ ಸಿಕ್ಕಿದೆ ನಮಗೆ. ಸೊ ಅದನ್ನು ನಾವೇನು ಮಾಡಿಕೊಡುವ, ಇವಾಗ ಚೇಂಜ್ ಮಾಡಿಕೊಡುವ. ಸೊ ಎಲ್ ಎಚ್ ಎಸ್ ಅಲ್ಲಿ 0 to ಎಸ್ ಡಿ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಅಲ್ಲಿ ವಿ ಬದಲಿ ಯು ಪ್ಲಸ್ ಎ ಟಿ, 0 to ಟಿ ಯು ಪ್ಲಸ್ ಎ ಟಿ ಇಂಟು ಡಿ ಟಿ ಆಯಿತಾ.
ಸೊ ಇಲ್ಲಿ 2 ಟರ್ಮ್ ಸಿಕ್ಕಂಗಾಯಿತು, ಒಂದು ಇಲ್ಲಿ ಒಂದು ಇಲ್ಲಿ. ಸೊ ಹಾಗಾಗಿ ಇಲ್ಲಿ ನಾವು ಡಿಫ್ರೆನ್ಸಿಯೇಷನ್ ಮಾಡಿದ್ವಲ್ಲ, ಸಪ್ರೇಟಾಗಿ ಪಾರ್ಟ್ ಮಾಡಿ ನಾವು ಡಿಫ್ರೆನ್ಷಿಯೇಟ್ ಮಾಡೋದು. ಅದೇ ಥರ ಇಂಟಿಗ್ರೇಷನ್ನು ಇಲ್ಲಿ ನಮಗೆ ಪ್ಲಸ್ ಬಂದಿರೋದ್ರಿಂದ ಫಸ್ಟ್ ಪಾರ್ಟ್ ಮಾಡಿ ಏನು ಮಾಡಬಹುದು, ಇಂಟಿಗ್ರೇಟ್ ಮಾಡಬಹುದು. ಸೊ ಇಂಟಿಗ್ರೇಷನ್ ಬಿಟ್ವೀನ್ ದ ಲಿಮಿಟ್ಸ್ 0 to s ds is equals to, ಫದಿಷ್ಟು ಫಂಕ್ಷನನ್ನು ಕನ್ಸಿಡರ್ ಮಾಡ್ತೀನಿ, ನೆಕ್ಸ್ಟ್ ಇಷ್ಟು ಫಂಕ್ಷನನ್ನು ಕನ್ಸಿಡರ್ ಮಾಡ್ತೀನಿ. ಸೊ 0 to t u ಇಂಟು dt ಆಯಿತಾ, ಪ್ಲಸ್ ಇಂಟಿಗ್ರೇಷನ್ 0 to t ನೆಕ್ಸ್ಟ್ a ಇಂಟು t dt. ಅರ್ಥ ಆಗ್ತಿದೆ? ಸೊ ಇಲ್ಲಿ ಇಂಟಿಗ್ರೇಷನ್ ಮಾಡಿದ ಮೇಲೆ ಏನು ಸಿಗುತ್ತೆ ನಮಗೆ, ಎಸ್ ಬಿಟ್ವೀನ್ ದ ಲಿಮಿಟ್ 0 to s. ಇಲ್ಲಿ ಯು ಏನಾಗಿದೆ ಇವಾಗ ಕಾನ್ಸ್ಟೆಂಟ್ ಇದೆ, ಯುನ ಹಾಗೆ ಇಟ್ಕೊಳ್ಳುವ. ಟಿನ ಇಂಟಿಗ್ರೇಷನ್ ಮಾಡಿದರೆ ಟಿ ಬಿಟ್ವೀನ್ ದ ಲಿಮಿಟ್ 0 to t ಪ್ಲಸ್ ಇಲ್ಲಿ ಎ ಕಾನ್ಸ್ಟೆಂಟ್ ಇದೆ, ಟಿ ಏನಾಗಿದೆ ಫಂಕ್ಷನ್ ಇದೆ, ಟಿ ವಿತ್ ರೆಸ್ಪೆಕ್ಟ್ ಟು ಡಿ ಟಿ ನಾವು ಏನು ಮಾಡಬಹುದು ಇವಾಗ ಇಂಟಿಗ್ರೇಟ್ ಮಾಡಬಹುದು. ಅವಾಗ ಏನು ಬರ್ಕೊಳ್ತೀವಿ, ಟಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಬಿಟ್ವೀನ್ ದ ಲಿಮಿಟ್ 0 to t. ನೋಡಿ ಟಿ ಟು ದ ಪವರ್ 1 ಇದೆ, 1 + 1 ಡಿವೈಡೆಡ್ ಬೈ 1 + 1 ಮಾಡಿದ್ರೆ ಏನು ಸಿಗುತ್ತೆ, ಟಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಸಿಗುತ್ತೆ. ಸೊ ಇಲ್ಲಿ ಲಿಮಿಟ್ಸ್ ಅಪ್ಲೈ ಮಾಡಿದರೆ ಏನಾಗುತ್ತೆ, ಎಸ್ ಮೈನಸ್ 0 ಇಸ್ ಈಕ್ವಲ್ಸ್ ಟು ಯು ಟಿ ಮೈನಸ್ 0 ಪ್ಲಸ್ ಎ ಬೈ 2 ಇಲ್ಲಿ ಟಿ ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್. ಸೊ ಇಟ್ ಈಸ್ ಈಕ್ವಲ್ಸ್ ಟು ಯು ಟಿ, ಟಿ ಮೈನಸ್ 0 ಅಂತಂದರೆ ಟಿ, ಸೊ ಯು ಇಂಟು ಟಿ ಪ್ಲಸ್ ಹಾಫ್ ಟಿ ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್ ಅಂತಂದರೆ 0, ಟಿ ಸ್ಕ್ವೇರ್ ಮೈನಸ್ 0 ಅಂತಂದರೆ ಟಿ ಸ್ಕ್ವೇರ್, ಇಟ್ ಈಸ್ ಟಿ ಸ್ಕ್ವೇರ್. ಸೊ ಇದನ್ನು ಯಾವ ಥರ ಬರೀಬಹುದು, ಎಸ್ ಈಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಸೊ ದಿಸ್ ಈಸ್ ಅವರ್ ಸೆಕೆಂಡ್ ಎಕ್ಸ್ಪ್ರೆಷನ್. ತಿಳಿತಲ್ಲ ಹೇಗೆ ಮಾಡೋದಂತ ಹೇಳಿ, ದಿಸ್ ಈಸ್ ಅವರ್ ಸೆಕೆಂಡ್ ಎಕ್ಸ್ಪ್ರೆಷನ್. ಸೊ ಫಸ್ಟ್ ಎಕ್ಸ್ಪ್ರೆಷನನ್ನು ಇಂಟಿಗ್ರೇಟ್ ಮಾಡಿ ನೋಡಿದ್ವಿ, ಸೆಕೆಂಡ್ ಎಕ್ಸ್ಪ್ರೆಷನನ್ನು ಇಂಟಿಗ್ರೇಟ್ ಮಾಡಿ ನೋಡಿದ್ವಿ. ಇವಾಗ ಏನು ಮಾಡಬೇಕು, ಫೈನಲ್ ಎಕ್ಸ್ಪ್ರೆಷನನ್ನು ಡಿರೈವ್ ಮಾಡಬೇಕು. ಫೈನಲ್ ಎಕ್ಸ್ಪ್ರೆಷನ್ ಎಲ್ಲಿದೆ, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2as. ಸೊ ವಿ ಸ್ಕ್ವೇರ್ ಮೈನಸ್ 2as ಯು ಸ್ಕ್ವೇರ್ 2as ಅಲ್ಲಿ ಏನಾಗಿದೆ ನಮಗಿಲ್ಲಿ ಟೈಮ್ ಫಂಕ್ಷನ್ ಇಲ್ಲ, ಬಟ್ ನಮ್ಮ ಕಡೆ ಇರೋ ಫಾರ್ಮುಲಾಸಲ್ಲಿ ಟೈಮ್ ಫಂಕ್ಷನ್ ಇದೆ. ಅದನ್ನು ಹೇಗೆ ಚೇಂಜ್ ಮಾಡ್ಕೊಳ್ಳೋದು, ಸೊ ಅಲ್ಲಿ ತನಕ ಬರ್ಕೊಳ್ಳಿ, ಈ ಕಡೆದು ನಾನು ರಬ್ ಮಾಡ್ತೀನಿ. ಸೊ ಅಗೇನ್ ವಿ ವಿಲ್ ಯೂಸ್ ದ ಸೇಮ್ ಫಾರ್ಮುಲಾ, v is equals to ds by dt, or we can use a is equals to dv by dt. ಇದನ್ನು ಯೂಸ್ ಮಾಡಿಕೊಡುವ, a is equals to dv by dt ಫಾರ್ಮುಲಾ ಬೇಗಾಗುತ್ತೆ. a is equals to dv by dt. ಬಟ್ ನಮಗಿಲ್ಲಿ ಟೈಮ್ ಫಂಕ್ಷನ್ ಬೇಡ, ನಮಗೇನು ಫಂಕ್ಷನ್ ಬೇಕು, ಡಿಸ್ಪ್ಲೇಸ್ಮೆಂಟ್ ಫಂಕ್ಷನ್ ಬೇಕು. ಸೊ ಇಲ್ಲಿ ನಾವೇನು ಬರ್ಕೋಬಹುದು, a ಇಂಟು ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ds ಡಿವೈಡೆಡ್ ಬೈ dt. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೊ a is equals to dv by ds ಇಂಟು ds by dt ಅಂತಂದರೆ ಏನು, ವೆಲಾಸಿಟಿ. ಸೊ a ds is equals to v ಇಂಟು dv. ಸೊ ಇದನ್ನು ರಿಅರೇಂಜ್ ಮಾಡಿ ಏನು ಮಾಡೀನಿ, ಡಿ ಎಸ್ಸನ್ನು ಈ ಕಡೆ ತೊಗೊಂಡೀನಿ, ವಿನ ಆ ಕಡೆನೇ ಇಟ್ಕೊಂಡೀನಿ. ಅಗೇನ್ ಇಲ್ಲಿ ಲಿಮಿಟ್ಸ್ ಅಪ್ಲೈ ಮಾಡಿ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಟ್ ಮಾಡಿ 0 to s a ds is equals to u to v dv. ಸೊ ಇಲ್ಲೇನು ಸಿಗುತ್ತೆ, a ds ಅಂತಂದರೆ ಎಸ್ ಬಿಟ್ವೀನ್ ದ ಲಿಮಿಟ್ಸ್ 0 to s, ಇಲ್ಲಿ v ಇದೆ, ಸೊ v ಸ್ಕ್ವೇರ್ ಡಿವೈಡೆಡ್ ಬೈ 2 ಬಿಟ್ವೀನ್ ದ ಲಿಮಿಟ್ u ಆ್ಯಂಡ್ v. ಸೊ ಇದಿಷ್ಟು ಟರ್ಮ್ ಏನಾಗುತ್ತೆ 1/2, v ಸ್ಕ್ವೇರನ್ನು ಫಸ್ಟ್ v ಅಪ್ಲೈ ಮಾಡೋದು ಮೈನಸ್ u, ಸೊ v ಸ್ಕ್ವೇರ್ ಮೈನಸ್ u ಸ್ಕ್ವೇರ್. ಸೊ ವಿಚ್ ಈಸ್ ನಾವು ಈಕ್ವಲ್ ಟು a ಇಂಟು ಎಸ್ ಮೈನಸ್ 0 ಇಸ್ ಈಕ್ವಲ್ಸ್ ಟು ಇದೇನಾಗುತ್ತೆ, v ಸ್ಕ್ವೇರ್ ಮೈನಸ್ u ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇದನ್ನು ರಿಅರೇಂಜ್ ಮಾಡಿದರೆ v ಸ್ಕ್ವೇರ್ ಮೈನಸ್ u ಸ್ಕ್ವೇರ್, ಎಸ್ ಮೈನಸ್ 0 ಅಂತಂದರೆ ಎಸ್, ಸೊ 2a ಎಸ್. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಈಕ್ವೇಷನ್. ತಿಳಿತಲ್ಲ ಹೇಗೆ ಮಾಡೋದಂತ ಹೇಳಿ, ಕರೆಕ್ಟಾಗಿ ಸ್ಟೆಪ್ಸನ್ನು ನೋಡ್ಕೊಳ್ಳಿ. ಸೇಮ್ ಈಕ್ವೇಷನ್ ಇದೆ, ಇಲ್ಲಿ ಜಸ್ಟ್ ನಾವೇನು ಮಾಡೀವಿ, ಡಿ ಎಸ್ ಇಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿವಿ. ಇದಿಷ್ಟು ನೋಡ್ಕೊಳ್ಳಿ. ರಿಮೈನಿಂಗ್ ಏನಾಗಿದೆ, ಸೇಮ್ ಸ್ಟೆಪ್ಸನ್ನು ನಾವು
ಫಾಲೋ ಮಾಡಿರೋದು. ಅರ್ಥ ಆಯ್ತಲ್ಲ? ಸೊ ಕರೆಕ್ಟಾಗಿ ಒಂದು ಕಡೆ ಬರ್ಕೊಂಡು ಆಮೇಲೆ ನೋಡ್ಕೊತ ಹೋಗಿ. ಈಸಿ ಇದೆ, ತುಂಬ ಈಸಿ ಇಕ್ವೇಷನ್ ಇದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ today's class. In the next class we will solve some numericals on the problems. Thank you.